ಇನ್ನು ಜಾರಿ ನಿರ್ದೇಶನಾಲಯದ ಕಚೇರಿಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿಯ ವಿರುದ್ಧ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವುದಕ್ಕೆ ಕಿಡಿಕಾರಿದ್ದಾರೆ. ಶಾಂತಿನಗರದಲ್ಲಿರುವಂತಹ ಜಾರಿ ನಿರ್ದೇಶನಾಲಯದ ಕಚೇರಿಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ಇಡಿ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಏಪ್ರಿಲ್ 25ನೇ ತಾರೀಕಿನಿಂದ ದೊಡ್ಡ ಮಟ್ಟದ ಹೋರಾಟಕ್ಕೆ ಆಲ್ರೆಡಿ ಈ ವಿಚಾರವಾಗಿ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಅದರ ಮಧ್ಯೆ ಇಡಿ ಕಚೇರಿಯ ಮುಂದೆ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದ್ರು. ಅವರ ಆಗ್ರಹ ಏನಾಗಿತ್ತು ಅಂತ ಹೇಳಿ? ಮತ್ತೆ ಸಂಪರ್ಕ ಮಾಡ್ತೀವಿ ನಮ್ಮ ಪ್ರತಿನಿಧಿಯನ್ನ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಲಾಯಿತು ಜಾರಿ ನಿರ್ದೇಶನಾಲಯದ ಮುಂದೆ. ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ರೈಟ್, ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ದೊಡ್ಡ ಮಟ್ಟದ ಪ್ರತಿಭಟನೆ ಜಾರಿ ನಿರ್ದೇಶನಾಲಯದ ಕಚೇರಿಯ ಮುಂದೆ, ಏನು ಅಪ್ಡೇಟ್ ಸಿಗ್ತಾ ಇದೆ? ಖಂಡಿತವಾಗಿಯೂ ವಿದ್ಯಾ, ಏನು ಈಗಾಗಲೇ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿಯ ವಿರುದ್ಧ ಒಂದು ಆರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡ್ಲಿಕ್ಕೆ ಈಗಾಗಲೇ ಇಡಿ ತಯಾರು ಮಾಡ್ಕೊಂಡಿದೆ. ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯ ಆಸ್ತಿಯನ್ನ ಮುಟ್ಟುಗೋಲು ಹಾಕೊಳ್ಳಿಕ್ಕೂ ಕೂಡ ಸದ್ಯಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಕೆಪಿಸಿಸಿ ಕೂಡ ಸಾಕಷ್ಟು ಒಂದು ಪ್ರತಿಭಟನೆ ಕರೆಯನ್ನ ಕೊಟ್ಟಿತ್ತು. ಎಐಸಿಸಿ ಕೂಡ ಈ ವಿಚಾರವಾಗಿ ಒಂದು ಪ್ರತಿಭಟನೆಯ ಕರೆಯನ್ನ ಕೊಟ್ಟಿತ್ತು. ಅದರ ಅಂಗವಾಗಿ ಈಗಾಗಲೇ ಬ್ಲಾಕ್ ಅಧ್ಯಕ್ಷರುಗಳಿಗೆ ಒಂದು ಸೂಚನೆಯನ್ನ ನೀಡಲಾಗಿತ್ತು ಕೆಪಿಸಿಸಿಯಿಂದ. ಈ ಹಿನ್ನೆಲೆಯಲ್ಲಿ ಏನು ಈ ಇಡಿ ಆಫೀಸ್ ಸುತ್ತಮುತ್ತ ಇರುವಂತಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆ ಒಂದು ಮಾಹಿತಿಯನ್ನ ರವಾನೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಗುಂಪಾಗಿ ಬಂದು ಏನು ಕಾಂಗ್ರೆಸ್ನ ಯುವ ರಾಜ್ಯಾಧ್ಯಕ್ಷ ಆಗಿರುವಂತಹ ಯುವರಾಜ್ ಆಗಿರ್ಬೋದು, ಜೊತೆಗೆ ಏನು ಅಲ್ಲಿ ಲೋಕಲ್ ಲೀಡರ್ಸ್ ಆಗಿರ್ಬೋದು, ಮನೋಹರ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಕಾಂಗ್ರೆಸ್ನ ನಾಯಕರು ಸಾಕಷ್ಟು ಜನ ಬಂದು ಅಲ್ಲಿ ಇಡಿಗೆ ಮುತ್ತಿಗೆ ಹಾಕ್ಲಿಕ್ಕೂ ಕೂಡ ಪ್ರಯತ್ನ ಪಟ್ಟರು. ಆದ್ರೆ ಅಷ್ಟೊತ್ತಿಗಾಗ್ಲೇ ಅಲರ್ಟ್ ಆಗಿದ್ದಂತಹ ಪೊಲೀಸರು ಅವರನ್ನ ಎಲ್ಲರೂ ಕೂಡ
ವಶಕ್ಕೆ ಪಡೆದು ಈಗಾಗಲೇ ಪ್ರತಿಭಟನಾಕಾರರನ್ನ ಸಾಕಷ್ಟು ಜನರನ್ನ ವಶಕ್ಕೆ ಪಡೆದಿರುವಂತಹದ್ದು. ಇನ್ನು ಪ್ರತಿಭಟನೆಗೆ ಹಾಜರಾಗಿದ್ದಂತಹ ಸೌಮ್ಯ ರೆಡ್ಡಿ ಕೂಡ ಏನು ಹಾಜರಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಸಾಕಷ್ಟು ಒಂದು ಹತ್ತಿಕ್ಕುವಂತಹ ಪ್ರಯತ್ನ ಮಾಡ್ತಾ ಇದೆ. ಕಾಂಗ್ರೆಸ್ಸೇತರ ಯಾವುದೇ ಪಕ್ಷ ಆಡಳಿತದಲ್ಲಿದ್ರು ಕೂಡ ಆ ಪಕ್ಷಗಳನ್ನ ಅಥವಾ ಆ ಆಡಳಿತ ಸರ್ಕಾರಗಳನ್ನ ತುಳಿಲಿಕ್ಕೆ ಬೇಕಾಗಿರುವಂತಹ ಎಲ್ಲಾ ವ್ಯವಸ್ಥೆ ಹುನ್ನಾರವನ್ನ ಮಾಡ್ತಾ ಇದೆ ಅನ್ನುವಂತ ಆರೋಪವನ್ನ ಕೂಡ ಮಾಡ್ತಾ ಇದ್ರು. ಅಷ್ಟೊತ್ತಿಗಾಗ್ಲೇ ಅಲರ್ಟ್ ಆಗಿದ್ದಂತಹ ಪೊಲೀಸರು ಅವರನ್ನು ಕೂಡ ವಶಕ್ಕೆ ಪಡೆದು ಕರ್ಕೊಂಡು ಹೋಗಿರುವಂತಹದ್ದು. ಇದಕ್ಕೆ ಇಲ್ಲೂ ಕೂಡ ಗುಂಪಾಗಿ ಬರ್ತಾ ಇದ್ದಂತಹ ಏನು ಕಾಂಗ್ರೆಸ್ ಕಾರ್ಯಕರ್ತರೇನಿದ್ದಾರೆ ಅವ್ರನ್ನ ಬಂದ ತಕ್ಷಣನೇ ವಶಕ್ಕೆ ಪಡೆದು ಬೇರೆಡೆಗೆ ಕರ್ಕೊಂಡು ಹೋಗುವಂತ ಪ್ರಯತ್ನಕ್ಕೆ ಮುಂದಾಗಿರುವಂತಹದ್ದು ಪೊಲೀಸರು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.